ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಿ-ಟೆಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಪಾರ್ಟ್ 7 ವಿಡಿಯೋನ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ನಾನು ಎಲ್ಲ ವೀಡಿಯೋಸ್ಗಳಲ್ಲಿ ಬೈಲಿಂಗ್ವೆಲ್ ಅಂತ ಹೇಳಿದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಾನು ಡಿಸ್ಕಸ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋಸ್ಗಳು ನಿಮ್ಮ ಎಕ್ಸಾಮ್ ಪ್ರಿಪರೇಷನಲ್ಲಿ ಹೆಲ್ಪ್ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಕ್ವಶನ್ ನಂಬರ್ 1ನ ನೋಡೋಣ. ಕ್ವಶನ್ ನಂಬರ್ 1, ಚಿಲ್ಡ್ರನ್ ಲರ್ನ್ ದಿಯರ್ ಸೊಸೈಟಲ್ ರೋಲ್ ಥ್ರೂ ದ ಪ್ರೋಸೆಸ್ ಆಫ್. ಮಕ್ಕಳು ತಮ್ಮ ಸಾಮಾಜಿಕ ಪಾತ್ರವನ್ನು ಈ ಪ್ರಕ್ರಿಯೆಯ ಮೂಲಕ ಕಲಿಯುತ್ತಾರೆ. ಆಪ್ಷನ್ ಎ, ಸೋಷಿಯಲೈಸೇಷನ್ ಆ್ಯಂಡ್ ಅಕಲ್ಚುರೇಷನ್, ಸಾಮಾಜಿಕೀಕರಣ ಮತ್ತು ಸಂಸ್ಕೃತಿ. ಆಪ್ಷನ್ ಬಿ, ಅಸಿಮಿಲೇಷನ್ ಆ್ಯಂಡ್ ಅಕೊಮೊಡೇಷನ್, ಸಂಯೋಜನೆ ಮತ್ತು ವಸತಿ. ಆಪ್ಷನ್ ಸಿ, ಅಡಾಪ್ಟೇಷನ್ ಆ್ಯಂಡ್ ಅಕೊಮೊಡೇಷನ್, ಅಳವಡಿಕೆ ಮತ್ತು ವಸತಿ. ಆಪ್ಷನ್ ಡಿ, ಅಡಾಪ್ಟೇಷನ್ ಮತ್ತು ಅಕಲ್ಚುರೇಷನ್, ಅಳವಡಿಕೆ ಮತ್ತು ಸಂಸ್ಕಾರ. ಈ ಕ್ವಶನ್ನಿಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ಫ್ರೆಂಡ್ಸ್, ಸೋಷಿಯಲೈಸೇಷನ್ ಆ್ಯಂಡ್ ಅಕಲ್ಚುರೇಷನ್, ಸಾಮಾಜಿಕೀಕರಣ ಮತ್ತು ಸಂಸ್ಕೃತಿ ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ನಂಬರ್ 2 ನೋಡೋಣ ಬನ್ನಿ ಫ್ರೆಂಡ್ಸ್. ಪ್ರವೀಣ್ಸ್ ಪೇರೆಂಟ್ಸ್ consciously engage in a range of non-typical household chores such as father cooking food and mother repairing faulty electronics at home. In such a context, Praveen is likely to. ಪ್ರವೀಣ್ ಅವರ ಪೋಷಕರು ಪ್ರಜ್ಞಾಪೂರ್ವಕವಾಗಿ ಸಾಮಾನ್ಯವಲ್ಲದ ಮನೆ ಕೆಲಸಗಳಲ್ಲಿ ತೊಡಗುತ್ತಾರೆ. ಉದಾಹರಣೆಗೆ, ತಂದೆ ಅಡುಗೆ ಮಾಡುವುದು ಮತ್ತು ತಾಯಿ ಮನೆಯಲ್ಲಿ ದೋಷಪೂರಿತ ಎಲೆಕ್ಟ್ರಾನಿಕ್ಸ್ ಅನ್ನು ಸರಿಪಡಿಸುವುದು. ಇಂತಹ ಸಂದರ್ಭದಲ್ಲಿ ಪ್ರವೀಣ್ ಸಾಧ್ಯತೆ. ಆಪ್ಷನ್ ಎ, ಎಂಡೋರ್ಸ್ ಜೆಂಡರ್ ಸ್ಟೀರಿಯೋಟಿಪಿಕಲ್ ಸೆಗ್ರಿಗೇಷನ್, ಲಿಂಗ ಸ್ಟೀರಿಯೋಟಿಪಿಕಲ್ ಪ್ರತ್ಯೇಕತೆಯನ್ನು ಅನುಮೋದಿಸಿ. ಆಪ್ಷನ್ ಬಿ, ಕ್ವೆಶ್ಚನ್ ಜೆಂಡರ್ ಸ್ಟೀರಿಯೋಟೈಪ್ಸ್, ಲಿಂಗ ಸ್ಟೀರಿಯೋಟೈಪ್ಗಳನ್ನು ಪ್ರಶ್ನಿಸಿ. ಆಪ್ಷನ್ ಸಿ, ಸಪೋರ್ಟ್ ಜೆಂಡರ್ ಸ್ಕೀಮಾ, ಲಿಂಗ ಸ್ಕೀಮಾವನ್ನು ಬೆಂಬಲಿಸುತ್ತದೆ. ಆಪ್ಷನ್ ಡಿ, ಎಂಪ್ಲಾಯ್ ಜೆಂಡರ್ ಲೇಬಲಿಂಗ್, ಲಿಂಗ ಲೇಬಲ್ ಅನ್ನು ಬಳಸಿಕೊಳ್ಳಿ. ಕ್ವಶನ್ ನಂಬರ್ 2ಗೆ ಕರೆಕ್ಟ್ ಆನ್ಸರು ಕ್ವೆಶ್ಚನ್ ಜೆಂಡರ್ ಸ್ಟೀರಿಯೋಟೈಪ್ಸ್, ಲಿಂಗ ಸ್ಟೀರಿಯೋಟೈಪ್ಗಳನ್ನು ಪ್ರಶ್ನಿಸಿ ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ದಿ ಫಾಲೋಯಿಂಗ್ ಈಸ್ ಅನ್ ಎಫೆಕ್ಟಿವ್ ಸ್ಟ್ರಾಟಜಿ ಇನ್ ರೆಡ್ಯೂಸಿಂಗ್ ಚಿಲ್ಡ್ರನ್ಸ್ ಜೆಂಡರ್ ಸ್ಟೀರಿಯೋಟೈಪಿಂಗ್ ಆ್ಯಂಡ್ ಜೆಂಡರ್ ರೋಲ್ ಕಾನ್ಫರ್ಮಿಟಿ. ಮಕ್ಕಳ ಲಿಂಗ ಸ್ಟೀರಿಯೋಟೈಪಿಂಗ್ ಅನ್ನು ಕಡಿಮೆ ಮಾಡಲು ಕೆಳಗಿನವು ಪರಿಣಾಮಕಾರಿ ತಂತ್ರವಾಗಿದೆ ಮತ್ತು ಲಿಂಗ ಪಾತ್ರದ ಅನುಸರಣೆ. ಆಪ್ಷನ್ ಎ, ಜೆಂಡರ್ ಸೆಗ್ರಿಗೇಟೆಡ್ ಸೀಟಿಂಗ್ ಅರೇಂಜ್ಮೆಂಟ್, ಲಿಂಗ ಬೇರ್ಪಡಿಸಿದ ಆಸನ ವ್ಯವಸ್ಥೆ. ಆಪ್ಷನ್ ಬಿ, ಫೋಕಸಿಂಗ್ ಅಪಾನ್ ಜೆಂಡರ್ ಸ್ಪೆಸಿಫಿಕ್ ರೋಲ್ಸ್, ಲಿಂಗ ನಿರ್ದಿಷ್ಟ ಪಾತ್ರಗಳ ಮೇಲೆ ಕೇಂದ್ರೀಕರಿಸುವುದು. ಆಪ್ಷನ್ ಸಿ, ಜೆಂಡರ್ ಸೆಗ್ರಿಗೇಟೆಡ್ ಪ್ಲೇ ಗ್ರೂಪ್ಸ್, ಲಿಂಗ ಬೇರ್ಪಡಿಸಿದ ಆಟದ ಗುಂಪುಗಳು. ಆಪ್ಷನ್ ಡಿ, ಡಿಸ್ಕಷನ್ ಅಬೌಟ್ ಜೆಂಡರ್ ಬಯಾಸಸ್, ಲಿಂಗ ಪಕ್ಷಪಾತಗಳ ಬಗ್ಗೆ ಚರ್ಚೆ. ಕ್ವಶನ್ ನಂಬರ್ 3ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ, ಡಿಸ್ಕಷನ್ ಅಬೌಟ್ ಜೆಂಡರ್ ಬಯಾಸಸ್, ಲಿಂಗ ಪಕ್ಷಪಾತಗಳ ಬಗ್ಗೆ ಚರ್ಚೆ ಅನ್ನೋದು ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. ಕ್ವೆಶನ್ ನಂಬರ್ 4 ನೋಡೋಣ ಬನ್ನಿ ಫ್ರೆಂಡ್ಸ್. ಇನ್ ಮಿಡಲ್ ಸ್ಕೂಲ್, ದ ರೋಲ್ ಆಫ್ ಫ್ಯಾಮಿಲಿ ಆ್ಯಸ್ ಎ ಏಜೆನ್ಸಿ ಫಾರ್ ಸೋಷಿಯಲೈಸೇಷನ್ ಆಫ್ ಚಿಲ್ಡ್ರನ್. ಮಧ್ಯಮ ಶಾಲೆಯಲ್ಲಿ ಮಕ್ಕಳ ಸಾಮಾಜಿಕೀಕರಣದ ಸಂಸ್ಥೆಯಾಗಿ ಕುಟುಂಬದ ಪಾತ್ರ. ಆಪ್ಷನ್ ಎ, ಬಿಕಮ್ಸ್ ರಿಡಂಡೆಂಟ್, ಅನಗತ್ಯವಾಗುತ್ತದೆ. ಆಪ್ಷನ್ ಬಿ, ಡಿಕ್ರೀಸಸ್ ಆ್ಯಸ್ ಕಂಪೇರ್ಡ್ ಟು ದ ಅರ್ಲಿ ಚೈಲ್ಡ್ಹುಡ್ ಇಯರ್ಸ್, ಆರಂಭಿಕ ಬಾಲ್ಯದ ವರ್ಷಗಳಿಗೆ ಹೋಲಿಸಿದರೆ ಕಡಿಮೆಯಾಗುತ್ತದೆ. ಆಪ್ಷನ್ ಸಿ, ಇನ್ಕ್ರೀಸಸ್ ಆ್ಯಸ್ ಕಂಪೇರ್ಡ್ ಟು ದ ಅರ್ಲಿ ಚೈಲ್ಡ್ಹುಡ್ ಇಯರ್ಸ್, ಆರಂಭಿಕ ಬಾಲ್ಯ ವರ್ಷಗಳಿಗೆ ಹೋಲಿಸಿದರೆ ಹೆಚ್ಚಾಗುತ್ತದೆ. ಆಪ್ಷನ್ ಡಿ, ರಿಮೇನ್ಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಇನ್ ಅರ್ಲಿ ಚೈಲ್ಡ್ಹುಡ್ ಇಯರ್ಸ್, ಬಾಲ್ಯದ ವರ್ಷಗಳಿಗಿಂತ ಹೆಚ್ಚು ಮಹತ್ವದ್ದಾಗಿದೆ. ಕ್ವಶನ್ 4ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ, ಡಿಕ್ರೀಸಸ್ ಆ್ಯಸ್ ಕಂಪೇರ್ಡ್ ಟು ದ ಅರ್ಲಿ ಚೈಲ್ಡ್ಹುಡ್ ಇಯರ್ಸ್, ಆರಂಭಿಕ ಬಾಲ್ಯದ ವರ್ಷಗಳಿಗೆ ಹೋಲಿಸಿದರೆ ಕಡಿಮೆಯಾಗುತ್ತದೆ ಅಂತ ಹೇಳಿದರೆ ಫ್ಯಾಮಿಲಿ ರೋಲು ಅರ್ಲಿ ಚೈಲ್ಡ್ಹುಡ್ ಇಯರ್ಸಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಪಿಯರ್ ಗ್ರೂಪ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅವ್ರ ಫ್ರೆಂಡ್ಸ್ಗಳು ಜಾಸ್ತಿ ಆಗ್ತಿರ್ತಾರೆ, ಆದ್ದರಿಂದ ಕಮ್ಮಿ ಆಗ್ತಾ ಬರುತ್ತೆ, ಡಿಕ್ರೀಸಸ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್. ದಿ ಕಲ್ಚರ್ ಆಫ್ ಎ ಸೊಸೈಟಿ ಈಸ್ ಹೈಲಿ ಇನ್ಫ್ಲೂಯೆನ್ಷಿಯಸ್ ಇನ್ ಡೆವಲಪ್ಮೆಂಟ್ ಆಫ್ ಜೆಂಡರ್ ರೋಲ್ಸ್ ಸಿನ್ಸ್. ಸಮಾಜದ ಸಂಸ್ಕೃತಿಯು ಲಿಂಗ ಪಾತ್ರಗಳ ಬೆಳವಣಿಗೆಯಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿದೆ. ಆಪ್ಷನ್ ಎ, ಜೆಂಡರ್ ಈಸ್ ಎ ಬಯೋಲಾಜಿಕಲ್ ಕನ್ಸ್ಟ್ರಕ್ಟ್, ಲಿಂಗವು ಜೈವಿಕ ರಚನೆಯಾಗಿದೆ. ಆಪ್ಷನ್ ಬಿ, ಜೆಂಡರ್ ಈಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್, ಲಿಂಗವು ಸಾಮಾಜಿಕ ರಚನೆಯಾಗಿದೆ. ಆಪ್ಷನ್ ಸಿ, ಜೆಂಡರ್ ಈಸ್ ಜೆನೆಟಿಕಲಿ ಡಿಟರ್ಮೈನ್ಡ್, ಲಿಂಗವನ್ನು ತಳೀಯವಾಗಿ ನಿರ್ಧರಿಸಲಾಗುತ್ತದೆ. ಆಪ್ಷನ್ ಡಿ, ಜೆಂಡರ್ ಈಸ್ ನೈದರ್ ಬಯೋಲಾಜಿಕಲ್ ನಾಟ್ ಸೋಷಿಯಲ್,
ಲಿಂಗವು ಜೈವಿಕ ಅಥವಾ ಸಾಮಾಜಿಕವಲ್ಲ. ಕ್ವಶನ್ ನಂಬರ್ 5ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ, ಜೆಂಡರ್ ಈಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟ್. ಲಿಂಗವು ಸಾಮಾಜಿಕ ರಚನೆಯಾಗಿದೆ ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ಕ್ವೆಶನ್ ನಂಬರ್ 6 ನೋಡೋಣ ಬನ್ನಿ ಫ್ರೆಂಡ್ಸ್. ಡ್ಯೂರಿಂಗ್ ಚೈಲ್ಡ್ಹುಡ್ ವಿಚ್ ಆಫ್ ದ ಫಾಲೋಯಿಂಗ್ ಏಜೆನ್ಸೀಸ್ ಆ್ಯಕ್ಟ್ಸ್ ಆಸ್ ದ ಪ್ರೈಮರಿ ಏಜೆನ್ಸಿ ಆಫ್ ಸೋಷಿಯಲೈಸೇಷನ್ ಫಾರ್ ಚಿಲ್ಡ್ರನ್. ಬಾಲ್ಯದಲ್ಲಿ ಈ ಕೆಳಗಿನ ಯಾವ ಏಜೆನ್ಸಿಯು ಮಕ್ಕಳ ಸಾಮಾಜಿಕೀಕರಣದ ಪ್ರಾಥಮಿಕ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ಎ, ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮ. ಆಪ್ಷನ್ ಬಿ, ಫ್ಯಾಮಿಲಿ ಕುಟುಂಬ. ಆಪ್ಷನ್ ಸಿ, ಲಾ ಕಾನೂನು. ಆಪ್ಷನ್ ಡಿ, ರಿಲಿಜಿಯಸ್ ಆರ್ಗನೈಸೇಷನ್ ಧಾರ್ಮಿಕ ಸಂಘಟನೆ ಅನ್ನೋದು. ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಫ್ರೆಂಡ್ಸ್, ಫ್ಯಾಮಿಲಿ ಕುಟುಂಬ ಪ್ರೈಮರಿ ಏಜೆನ್ಸಿಯಾಗಿ ಆ್ಯಕ್ಟ್ ಮಾಡುತ್ತೆ. ಬನ್ನಿ ಫ್ರೆಂಡ್ಸ್. ಡ್ಯಾಶ್ ಆ್ಯಂಡ್ ಡ್ಯಾಶ್ ಆರ್ ದ ಪ್ರೈಮರಿ ಏಜೆಂಟ್ಸ್ ಆರ್ ಏಜೆನ್ಸೀಸ್ ಆಫ್ ಸೋಷಿಯಲೈಸೇಷನ್ ಫಾರ್ ಚಿಲ್ಡ್ರನ್ ಇನ್ ಅರ್ಲಿ ಚೈಲ್ಡ್ಹುಡ್. ಡ್ಯಾಶ್ ಮತ್ತು ಡ್ಯಾಶ್ ಬಾಲ್ಯದಲ್ಲಿಯೇ ಮಕ್ಕಳ ಸಾಮಾಜಿಕೀಕರಣದ ಪ್ರಾಥಮಿಕ ಏಜೆಂಟ್ ಅಥವಾ ಏಜೆನ್ಸಿಗಳು. ಆಪ್ಷನ್ ಎ, ರಿಲಿಜಿಯಸ್ ಆರ್ಗನೈಸೇಷನ್ಸ್ ಆ್ಯಂಡ್ ಲಾ ಧಾರ್ಮಿಕ ಸಂಸ್ಥೆಗಳು ಮತ್ತು ಕಾನೂನು. ಆಪ್ಷನ್ ಬಿ, ನೇಬರ್ಹುಡ್ ಆ್ಯಂಡ್ ಸೋಷಿಯಲ್ ಪಾಲಿಸೀಸ್ ನೆರೆಹೊರೆ ಮತ್ತು ಸಾಮಾಜಿಕ ನೀತಿಗಳು. ಆಪ್ಷನ್ ಸಿ, ಪ್ರಿಂಟ್ ಮೀಡಿಯಾ ಆ್ಯಂಡ್ ಸ್ಕೂಲ್ ಮುದ್ರಣ ಮಾಧ್ಯಮ ಮತ್ತು ಶಾಲೆ. ಆಪ್ಷನ್ ಡಿ, ಫ್ಯಾಮಿಲಿ ಆ್ಯಂಡ್ ನೇಬರ್ಹುಡ್ ಕುಟುಂಬ ಮತ್ತು ನೆರೆಹೊರೆ. ಕ್ವಶನ್ ನಂಬರ್ 7ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ನೇಬರ್ಹುಡ್ ಕುಟುಂಬ ಮತ್ತು ನೆರೆಹೊರೆ ಅವರೇ ಪ್ರೈಮರಿ ಏಜೆಂಟ್ಸ್ ಆಫ್ ಸೋಷಿಯಲೈಸೇಷನ್ ಫಾರ್ ಚಿಲ್ಡ್ರನ್ ಫ್ರೆಂಡ್ಸ್. ನೋಡೋಣ ಬನ್ನಿ ಫ್ರೆಂಡ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರೆಪ್ರೆಸೆಂಟ್ಸ್ ಎ ಜೆಂಡರ್ ಸ್ಟೀರಿಯೋಟೈಪ್. ಕೆಳಗಿನ ಯಾವ ಹೇಳಿಕೆಯು ಲಿಂಗ ಸ್ಟೀರಿಯೋಟೈಪ್ ಅನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ಎ, ಗರ್ಲ್ಸ್ ಆರ್ ಈಕ್ವಲಿ ಕಾಂಪಿಟೆಂಟ್ ಇನ್ ಅಕಾಡೆಮಿಕ್ಸ್ ಆ್ಯಸ್ ಬಾಯ್ಸ್. ಹುಡುಗಿಯರು ಹುಡುಗರಂತೆ ಶಿಕ್ಷಣದಲ್ಲಿ ಸಮಾನವಾಗಿ ಸಮರ್ಥರಾಗಿದ್ದಾರೆ. ಆಪ್ಷನ್ ಬಿ, ಗರ್ಲ್ಸ್ ಆರ್ ಆಲ್ವೇಸ್ ವೆಲ್ ಬಿಹೇವ್ಡ್, ಜೆಂಟಲ್ ಆ್ಯಂಡ್ ಎಮೋಷ್ನಲ್. ಹುಡುಗಿಯರು ಯಾವಾಗಲೂ ಉತ್ತಮ ನಡತೆ, ಸೌಮ್ಯ ಮತ್ತು ಭಾವನಾತ್ಮಕ. ಆಪ್ಷನ್ ಸಿ, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹ್ಯಾವ್ ಕಾಂಪಿಟೆನ್ಸಿ ಟು ಡೂ ವೆಲ್ ಇನ್ ಸ್ಪೋರ್ಟ್ಸ್. ಹುಡುಗರು ಮತ್ತು ಹುಡುಗಿಯರಿಬ್ಬರೂ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಆಪ್ಷನ್ ಡಿ, ಗರ್ಲ್ಸ್ ಕ್ಯಾನ್ ಹ್ಯಾಂಡಲ್ ಬೋತ್ ಎಜುಕೇಷನ್ ಆ್ಯಂಡ್ ಫ್ಯಾಮಿಲಿ ಇನ್ ದ ಸೇಮ್ ವೇ ಆ್ಯಸ್ ಬಾಯ್ಸ್ ಡು. ಹುಡುಗರು ಮಾಡುವ ರೀತಿಯಲ್ಲಿ ಹುಡುಗಿಯರು ಶಿಕ್ಷಣ ಮತ್ತು ಕುಟುಂಬ ಎರಡನ್ನೂ ನಿಭಾಯಿಸಬಹುದು. ಕ್ವೆಶನ್ ನಂಬರ್ 8ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಫ್ರೆಂಡ್ಸ್, ಗರ್ಲ್ಸ್ ಆರ್ ಆಲ್ವೇಸ್ ವೆಲ್ ಬಿಹೇವ್ಡ್, ಜೆಂಟಲ್ ಆ್ಯಂಡ್ ಎಮೋಷ್ನಲ್. ಹುಡುಗಿಯರು ಯಾವಾಗಲೂ ಉತ್ತಮ ನಡತೆ, ಸೌಮ್ಯ ಮತ್ತು ಭಾವನಾತ್ಮಕ. ಹಾಗಂತೇನಿಲ್ಲ ಫ್ರೆಂಡ್ಸ್, ಹುಡುಗರು ಸಹ ಎಮೋಷ್ನಲ್ ಆಗಿರ್ಬೋದು, ಬರೀ ಹುಡುಗಿರು ಮಾತ್ರ ಅಲ್ಲ ಅನ್ನೋದು ಕ್ವಶನ್ ನಂಬರ್ 8ಗೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ಕ್ವೆಶನ್ ನಂಬರ್ 9 ನೋಡೋಣ ಬನ್ನಿ ಫ್ರೆಂಡ್ಸ್. ಬಾಯ್ಸ್ ಆರ್ ಆಲ್ವೇಸ್ ಗುಡ್ ಇನ್ ಸೈನ್ಸ್ ಆ್ಯಂಡ್ ಗರ್ಲ್ಸ್ ಆರ್ ಆಲ್ವೇಸ್ ಗುಡ್ ಇನ್ ಮ್ಯೂಸಿಕ್. ದಿಸ್ ಸ್ಟೇಟ್ಮೆಂಟ್ ರಿಫ್ಲೆಕ್ಟ್ಸ್. ಹುಡುಗರು ವಿಜ್ಞಾನದಲ್ಲಿ ಮತ್ತು ಹುಡುಗಿಯರು ಸಂಗೀತದಲ್ಲಿ ಯಾವಾಗಲೂ ಉತ್ತಮರು. ಈ ಹೇಳಿಕೆಯು ಡ್ಯಾಶ್ ಪ್ರತಿಬಿಂಬಿಸುತ್ತದೆ. ಆಪ್ಷನ್ ಎ, ಜೆಂಡರ್ ಇಕ್ವಿಟಿ ಲಿಂಗ ಸಮಾನತೆ. ಆಪ್ಷನ್ ಬಿ, ಜೆಂಡರ್ ಪ್ಯಾರಿಟಿ ಲಿಂಗ ಸಮಾನತೆ. ಆಪ್ಷನ್ ಸಿ, ಜೆಂಡರ್ ಐಡೆಂಟಿಟಿ ಲಿಂಗ ಗುರುತಿಸುವಿಕೆ. ಆಪ್ಷನ್ ಡಿ, ಜೆಂಡರ್ ಸ್ಟಿರಿಯೋಟೈಪ್ ಲಿಂಗ ಸ್ಟಿರಿಯೋಟೈಪ್. ಕ್ವೆಶನ್ ನಂಬರ್ 9ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ, ಜೆಂಡರ್ ಸ್ಟಿರಿಯೋಟೈಪ್ ಲಿಂಗ ಸ್ಟಿರಿಯೋಟೈಪ್ ರಿಫ್ಲೆಕ್ಟ್ ಮಾಡುತ್ತೆ ಫ್ರೆಂಡ್ಸ್. ಹೌ ಶುಡ್ ಎ ಟೀಚರ್ ಡೀಲ್ ವಿತ್ ಜೆಂಡರ್ ಸ್ಟಿರಿಯೋಟೈಪ್ಸ್ ಪ್ರಿವಲೆಂಟ್ ಅಮಾಂಗ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಲ್ಲಿ ಪ್ರಚಲಿತದಲ್ಲಿರುವ ಲಿಂಗ ಸ್ಟಿರಿಯೋಟೈಪ್ಗಳೊಂದಿಗೆ ಶಿಕ್ಷಕರು ಹೇಗೆ ವ್ಯವಹರಿಸಬೇಕು? ಆಪ್ಷನ್ ಎ, ಪ್ರಮೋಟ್ ಜೆಂಡರ್ ಟಿಪಿಕಲ್ ರೋಲ್ಸ್ ಅಮಾಂಗ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಲ್ಲಿ ಲಿಂಗ ವಿಶಿಷ್ಟ ಪಾತ್ರಗಳನ್ನು ಉತ್ತೇಜಿಸುವುದು. ಆಪ್ಷನ್ ಬಿ, ಪ್ರೆಸೆಂಟ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ವಿಚ್ ಕೌಂಟರ್ ಸ್ಟಿರಿಯೋಟೈಪ್ಸ್. ಸ್ಟಿರಿಯೋಟೈಪ್ಗಳನ್ನು ಎದುರಿಸುವ ನೈಜ ಜೀವನದ ಉದಾಹರಣೆಗಳನ್ನು ಪ್ರಸ್ತುತಪಡಿಸಿ. ಆಪ್ಷನ್ ಸಿ, ಪ್ರಾಕ್ಟೀಸ್ ಸೇಮ್ ಜೆಂಡರ್ ಬೇಸ್ಡ್ ಗ್ರೂಪಿಂಗ್ ಆಫ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಒಂದೇ ಲಿಂಗ ಆಧಾರಿತ ಗುಂಪನ್ನು ಅಭ್ಯಾಸ ಮಾಡಿ. ಆಪ್ಷನ್ ಡಿ, ಅವಾಯ್ಡ್ ಡಿಸ್ಕಷನ್ಸ್ ಅರೌಂಡ್ ಜೆಂಡರ್ ಇಶ್ಯೂಸ್ ಇನ್ ದ ಕ್ಲಾಸ್ ರೂಮ್. ತರಗತಿಯಲ್ಲಿ ಲಿಂಗ ಸಮಸ್ಯೆಗಳ ಬಗ್ಗೆ ಚರ್ಚೆಗಳನ್ನು ತಪ್ಪಿಸಿ. ಕ್ವಶನ್ ನಂಬರ್ 10ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಫ್ರೆಂಡ್ಸ್, ಪ್ರೆಸೆಂಟ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ವಿಚ್ ಕೌಂಟರ್ ಸ್ಟಿರಿಯೋಟೈಪ್ಸ್. ಸ್ಟಿರಿಯೋಟೈಪ್ಗಳನ್ನು ಎದುರಿಸುವ ನೈಜ ಜೀವನದ ಉದಾಹರಣೆಗಳನ್ನು ಪ್ರಸ್ತುತಪಡಿಸಿ ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.